ಎಲ್ಲರಿಗೂ ನಮಸ್ಕಾರ. ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಅಮ್ಮ ಎಳ್ಳಿ ಹುಳಿ ಮಾಡ್ತಾವ್ರೆ. ಎಳ್ಳಿ ಹುಳಿ ಸಾರು ಘಮ ಘಮ ಅಂತೈತೆ. ಇದನ್ನು ಹೇಗೆ ಮಾಡ್ತಾರೆ ನಮ್ಮ ನಿಮಗೂ ಗೊತ್ತಾಗಬೇಕಾ? ವಿಡಿಯೋ ಪೂರ್ತಿಯಾಗಿ ನೋಡಿ. ಮರೀದಿರೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇನ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವ, ಇನ್ಯಾಕೆ ತಡೆ ಮಾಡ್ತೀರಾ? ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮಗೂ ಕೂಡ ಅಂತ ಹೇಳ್ತಾ ಬನ್ನಿ. ಎಳ್ಳಿ ಹುಳಿ ಮಾಡ್ತಿದ್ದೀನಿ. ಈಗ ಅಂದರೆ ಎಳ್ಳಿಕಾಯಲ್ಲಿ ಸಾರು ಮಾಡೋದು. ಎಳ್ಳಿಕಾಯಿಗೆ ಕೊಯ್ದು ಹುಳಿ ಹಿಂಡ್ಕೊಂಡು ಸಾರು ಮಾಡೋದು. ಆಮೇಲೆ ಇದನ್ನೇ ಹೆಚ್ಚಾಕಲ್ಲ ಹುಳಿ ಮಾಡೋದು. ಆಮೇಲೆ ಎಳ್ಳಿ ಹುಳಿ ತೋರಿಸ್ತೀಯಲ್ಲ ನೀನು. ಅಲ್ಲ, ನೀನೀಗ ಎಳ್ಳಿ ಹುಳಿ ಅಂದಲ್ಲ, ಅದಕ್ಕೆ ಹೇಳ್ತೀನಮ್ಮ. ಅದಕ್ಕೆ ಕೊಯ್ದು ಬಿಟ್ಟು ಇದನ್ನ ಹುಳಿ ಹಿಂಡ್ಕೊಂಡ್ಬಿಡೋದು. ಇದನ್ನೆಲ್ಲ ಖಾರ ರುಬ್ಕೊಂಡ್ಬಿಡೋದು. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಈಗ ಸುಟ್ಕೊಂತೀನಿ. ಇವನ್ನ ರುಬ್ತೀನಿ. ಇದನ್ನ ಒಗ್ಗರಣೆಗೆ ಹಾಕಕ್ಕೆ ಕೆಂಪ್ತೀನಿ. ಎಣ್ಣೆಗೆ ಹಾಕಿ ಹುರಿಕೋಬಹುದು. ನಾನು ಒಲೆ ಹಚ್ಚಿದ್ದೀನಲ್ಲ, ಸುಟ್ಟು ಹರಿತೀನಿ. ಗ್ಯಾಸಲ್ಲಿ ಮಾಡೋರು ಎಣ್ಣೆ ಹಾಕಿ ಹುರ್ಕೋಬೇಕು. ಈರುಳ್ಳಿ ತೆಗಿತೀನಿ. ಈರುಳ್ಳಿ ಬೆಳ್ಳುಳ್ಳಿನ ಸುಟ್ಟವೆ. ಸುಟ್ಟಿರೋ ಈರುಳ್ಳಿ ಬೆಳ್ಳುಳ್ಳಿ ಸಾರಿನ ರುಚಿ ಒಂಥರ, ಎಣ್ಣೆಗೆ ಹುರಿದದ್ದು ಒಂಥರ. ಅದೇ ರುಚಿ ಬೇರೆ, ಇದೇ ರುಚಿ ಬೇರೆ. ಚೆನ್ನಾಗಿರುತ್ತೆ. ಎಳ್ಳಿ ಹುಳಿ ಖಾರ ಹರ್ಕೊಂಬಕ್ಕೆ ಕಡಲೆ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಈರುಳ್ಳಿ, ಒಂದು ಸ್ವಲ್ಪ ಅಕ್ಕಿ ನೆನೆಕಿರೋ ಅಕ್ಕಿ. ಈಗ ಕಾಯಿ ತುರಿದಿಕ್ಕೊಂಡಿದ್ದೀನಿ. ಈಗ ಖಾರ ಸಾಂಬಾರು ಹಾಕ್ಕೊಂತೀನಿ. ಮಾಮೂಲಿ ಹುಳಿ ಸಾರ್ಗೆ ಹಾಕ್ದಂಗೆ ಹಾಕ್ಬೇಕು ಅದನ್ನು. ಸಾಂಬಾರು ಪುಡಿ, ಖಾರದ ಪುಡಿ. ಈಗ ಖಾರದ ಪುಡಿ ಹೇಳಮ್ಮ. ಎಲ್ಲ ಹಾಕ್ಕೊಂತೀನಿ ಇದಕ್ಕೆ. ಕಣಮ್ಮ, ರುಬ್ಬಿದ್ದಾಗೈತೆ. ಗಳಮ್ಮ, ಹುಳಿ ಹಿಂಡ್ಕೊಂತೀನಿ. ಎಳ್ಳಿ ಹುಳಿ ಹಿಂಡ್ಕೋಬೇಕಾ? ಹಿಂಡಿಕ್ಕೋಬೇಕು. ಮಸಾಲೆ ಒಗ್ಗರಣೆಗೆ ಹಾಕ್ಬಿಟ್ಟು ಅದು ಮಾಡುತ್ತಲ್ಲೂ ಇದನ್ನು ಒಯ್ಬೇಕು. ನಾವು ಕಡಿಮೆ ಜನ ಇದ್ದೀವಲ್ಲ, ಅದಕ್ಕೆ ಸಾಕು ಒಂದು ಎಳ್ಳಿಕಾಯಿ. ಒಂದು 4-5 ಜನ ಇದ್ರೂ ಅದು ಚೆನ್ನಾಗಿ ರಸ ಇರೋ ಅಂಥ ಎಳ್ಳಿಕಾಯಿ ಆದರೆ ಒಂದು ಸಾಕು. ರಸ ಇಲ್ಲದ್ದಾದ್ರೆ ಬೇಕೆರಡು. ಎಳ್ಳಿ ಹುಳಿಗೆ ಒಗ್ಗರಣೆ ಹಾಕ್ಯಮಕ್ಕೆ ಎಣ್ಣೆ ಹಾಕ್ಯಂತೀನಿ. ಸಾಸಿವೆ ಹಾಕ್ತೀನಿ. ಈರುಳ್ಳಿ ಹಾಕ್ತೀನಿ. ಕರಿಬೇವು ಹಾಕ್ತೀನಿ. ಈರುಳ್ಳಿ ಬೆಂದವೆ. ಈಗ ಇದು ಖಾರ ರುಬ್ಬಿದ್ನಲ್ಲ, ಅದನ್ನು ಒಯ್ತೀನಿ. ಉಪ್ಪನ್ನು ಹಾಕ್ತೀನಿ. ನೀರು ಅಷ್ಟೇ, ನಿಮ್ಗೆ ಎಷ್ಟು ಬೇಕು ಅಂದರೆ ಅಷ್ಟು ಹಾಕ್ಕೊಂಡು ಜನದ ಮೇಲೆ ನೋಡ್ಕೊಂಡು ನಾವು ಸಾಂಬಾರು ಪುಡಿ ಇವೆಲ್ಲ ಎಷ್ಟು ಹಾಕ್ಯಂತೀವೋ ಹಂಗೆ ನೋಡ್ಕೊಂಡು ನೀರು ಹಾಕ್ಯಾಡಿ. ಇದು ಮಳ್ಳಿದ್ದಾದ್ಮೇಲೆ ಹುಳಿ ಹಿಂಡು ಒಯ್ಕೊಂಬದು. ಮಾಡಬೇಕಾ? ಇದು ಮಳ್ಳಿದ್ದಾದ್ಮೇಲೆ ಹುಳಿ ಒಯ್ಕೊಂಬದು. ಹುಳಿ ಒಯ್ದ್ಮೇಲೆ ಸಾರ ಆಯಿತು. ಅಷ್ಟೇ ಅಷ್ಟೇ. ಎಳ್ಳಿ ಹುಳಿ ಚೆನ್ನಾಗಿರ್ತೈತೆ. ಮಾಡ್ಕೊಂಡ್ರೆ ಎಲ್ಲ ನಾವು 1:30 ಗಂಡು ಹುಡುಗರು ಇರೋರು ಮಾಡ್ಕೋಬೋದು.
ಚಿತ್ರಾನ್ನ ಅಂಥದ್ದೆಲ್ಲ ಉಂಡು ಬೇಜಾರಾಗಿದ್ರೆ ಮಾಡ್ಕೊಂಡು ಉಣ್ಬೋದು, ಚೆನ್ನಾಗಿರ್ತೈತಿ. ಚೆನ್ನಾಗಿರುತ್ತೆ ಸಾರು. ಏನು ಗಂಡು ಹುಡುಗ್ರು ಏನು ಮಾಡ್ಕೊಂಡು ಉಣ್ಬಾರ್ದೆ, 2 ದಿನಕ್ಕೆ ಉಣ್ಬೋದು. ಹೇಳಮ್ಮ, ಸಾರು ಮಳ್ಳೈತೆ, ಈಗ ಹುಳಿ ಒಯ್ತೀನಿ. ನಮ್ಮಮ್ಮ ಕೈಯೇ ಸೋಸೋದು, ಎಲ್ಲ ಕೈಯೇ ಸೋಸೋದು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಆಲ್ಮೋಸ್ಟ್ ಎಲ್ಲ ಕೆಲಸ ಕೈಯಲ್ಲೇ ಮಾಡಿಬಿಡುತ್ತೆ ನಮ್ಮಮ್ಮ. ಇದು ಮಳ್ಳಿಬಿಟ್ರೆ ಈಗ ಹುಳಿ ಒಯ್ದ್ಮೇಲೆ ಒಂದು ಸುತ್ತ ಮಳ್ಳಿಬಿಟ್ರೆ ಸಾರು ಆಯ್ತು. ಇಷ್ಟೇನಾ? ಇಷ್ಟೇ. ಮಳ್ಳದ್ರೆ ಸಾರಾಯಿತು. ಹಿಂದೆ ಮುದ್ದೆ ಇಕ್ಕವ್ರೆ, ಮುದ್ದೆ ಮಾಡೋದು ಉಣ್ಣೋದು ಉಂಬದು. ಒಂದೊತ್ತಿನ ಕತಿ ಅಲ್ಲ ಇದು ಸಾರಿಂದು. ಯಾವ್ದೋ ಒಂದು ಸಿಕ್ಕಿದ್ ಮಾಡ್ಕೊಂಡು ಉಂಡ್ರೆ ಚಾರ ಚೆನ್ನಾಗಿರ್ತೈತಿ. ನೋಡಿದ್ರಲ್ಲ ಹೇಗೆ ಮಾಡಿದ್ರು ಎಳ್ಳಿ ಹುಳಿನ. ಸಾರು ಮಾತ್ರ ಸಕ್ಕದಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಾರ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಇನ್ನೂ ನಮ್ಮ ಕಡೆ ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ಇನ್ನೂ ಯಾಕೆ ತಡ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ. ಕಾಯ್ತಾರೆ ಎಲ್ಲರೂ ನಮ್ಮ ಬರುವಿಕೆಗೆ. ಥ್ಯಾಂಕ್ ಯು ಸೋ ಮಚ್.